सुर में गाना सीखिए पाधानीसा ऐप के साथ। AI पावर्ड पर्सनल म्यूजिक टीचर फ्रॉम सारेगामा। ವಿಧಿಯು ತಳೆದ ಕೋಪವೋ ಇದು ವಿರಸ ತಂದ ಶಾಪವೋ, ಯಾರು ಗೈದ ಪಾಪವೋ, ಯಾರು ಹೊರುವ ಪರಿತಾಪವೋ, ಪರಿತಾಪವೋ, ಪರಿತಾಪವೋ. ವಿಧಿಯು ತಳೆದ ಕೋಪ ಇದು ವಿರಸ ತಂದ ಶಾಪ, ವಿಧಿಯು ತಳೆದ ಕೋಪ ಇದು ವಿರಸ ತಂದ ಶಾಪ, ಇದು ಯಾರು ಗೈದ ಪಾಪ, ಯಾರೋ ಹೊರುವ ಪರಿತಾಪ, ವಿಧಿಯು ತಳೆದ ಕೋಪ. ತನ್ನ ಬಲೆ ತಾನೆ ಬಲಿ ಜೇಡನಾಗತಿ, ಹಣಕ್ಕೆ ಬೆಲೆ ಗುಣಕ್ಕೆ ಹೊಲೆ ಮೂಢನಾಮತಿ. ನೂರು ಅಲೆ ನಡುವೆ ಶಿಲೆ ಅಲುಗದಂತಲೇ, ಮಾತಿಗಾಗಿ ಮಮತೆ ನೀಗಿ ಮಾತೆ ನಿಂತಳೆ, ವಿಧಿಯು ತಳೆದ ಕೋಪ. ನಗುವ ಹೂವು ಬರಲು ನೋವು ಬಾಡುವ ವ್ಯಧೆ, ಬಯಕೆ ತೆನೆ ಮರಳ ಮನೆ ಆದ ಈ ಕಥೆ. ತನ್ನ ಎಲೆ ಎದುರಿಸಲೆ ಈ ಬಿರುಗಾಳಿ, ಆಸೆ ಚೂರು ಕಣ್ಣ ನೀರು ಇವಳ ಬಳುವಳಿ, ವಿಧಿಯು ತಳೆದ ಕೋಪ ಇದು ವಿರಸ ತಂದ ಶಾಪ, ಇದು ಯಾರು ಗೈದ ಪಾಪ, ಯಾರೋ ಹೊರುವ ಪರಿತಾಪ, ವಿಧಿಯು ತಳೆದ ಕೋಪ.
ಕಂಡೆ ಅಚ್ಯುತನ ಕಂಚಿ ಪುಣ್ಯಕೋಟಿ ಕರಿರಾಜವರದನ ಕಣ್ಣಾರೆ ಕಂಡೆ ಅಚ್ಯುತನ. ಶರಣು ಶರಣು ಶರಣ್ಯವಂದಿತ ಶಂಖಚಕ್ರ ಗದಾಧರ ಶರಣು ಸರ್ವೇಶ್ವರ ಅಹೋಬಲಗಿರಿಯ ನರಸಿಂಹ ಗಿರಿಯ ನರಸಿಂಹ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರ ಮೃಗಧರ ಪಿನಾಕ ಧನುಕರ ಗಂಗಾಶಿರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ನೀನೇ ದಯಾ ಸಂಪನ್ನನೋ ಕಾವೇರಿ ರಂಗ ನೀನೇ ಬ್ರಹ್ಮಾದಿ ವಂದ್ಯನೋ. ಭಕ್ತರ ಸಲಹುವ ಪುರಂದರ ವಿಠಲ ಹಸ್ತಿಗೊಲಿದ ಪರವಸ್ತು ನೀನೇ ನೀನೇ ದಯಾ ಸಂಪನ್ನನೋ. ಭಂಗಿಸಿ ಭಂಗಿಸಿ ಎನಗೆ ಬಯಲಾಸೆ ಕೆಡಿಸಿದರು ಕಂಗೆಡಿಸಿ ಕಂಗೆಡಿಸಿ ಕಾಮಕ್ರೋಧವ ಬಿಡಿಸಿದರು. ಹಿಂದೆ ನಿಂದಿಸಿದವರೇ ಎನ್ನ ಬಂಧು ಬಳಗ ಮೀಸಲು ಮಾಡಿದರು ಹರಿಯ ಒಡವೆ ಎಂದು. ಲೇಸು ಕೊಡೋ ನಮ್ಮಪ್ಪ ಪುರಂದರ ವಿಠಲ ನಿನ್ನ ದಾಸರ ದಾಸರ ದಾಸನೆಂದೆನಿಸಯ್ಯ. ಅಪ್ಪಣ ಅಪ್ಪಣ ನಮಸ್ಕಾರ. ಏನ್ ತಾವ್ ಎಷ್ಟು ದೂರ ಹೇಳ್ ಕಳಿಸಿದ್ರೆ ನಾನೇ ಬರ್ತಾ ಇದ್ನಲ್ಲ. ಯಾಕೆ ನಾನಿಲ್ಲಿ ಬರಬಾರ್ದೇನು? ಬರ್ಬಾರ್ದು ಅಂತಲ್ಲ, ತಾವ್ ಬಂದ್ರೆ ತಮ್ಮನ್ನ ಉಪಚಾರ ಮಾಡಿ ಕೂರ್ಸೋಷ್ಟು ಯೋಗ್ಯತೆ ಕೂಡ ನನಗೆ. ಅದೆಲ್ಲ ಏನು ಬೇಕಾಗಿಲ್ಲಪ್ಪ, ನಿಮ್ ಪ್ರೀತಿ ವಿಶ್ವಾಸ ಅಷ್ಟೇ ಸಾಕು ನನಗೆ. ಏನಿಲ್ಲ, ನಾಳೆ ನಮ್ ಚಿಕ್ಕಪ್ಪನ ಮಗನ ಮದುವೆ, ನೀನಿದ್ದಿರ್ತಾರಪ್ಪ ಮಂಗಳ ಕಾರ್ಯ ತಲೆ ಕಟ್ಟೋದು, ಅದನ್ನೇ ಹೇಳ್ ಹೋಗೋಣ ಅಂತ ಬಂದೆ. ಜೊತೆಲಿ ನಿನ್ ಹೆಂಡತಿನೂ ಕರ್ಕೊಂಡ್ ಬರ್ಬೇಕು. ಬರ್ತೀನಿ. ಅಪ್ಪಣ್ಣ, ಇವರು ನಮ್ ಸಾಹೇಬ್ರು ಕಣಪ್ಪ. ಸಾಹೇಬ್ರು ನಿಮ್ಮವರೇ ಕಣಪ್ಪ. ಇವತ್ ನಿಮ್ ಶಹನಾಯಿ ಕೇಳಿದ್ಮೇಲೆ ಇಂಥ ವಿದ್ಯೆ ನಾನ್ ಕಲೀಲಿಲ್ವಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಸಾಹೇಬ್ರೆ, ದಯಮಾಡಿಸ್ಬೇಕು, ಭೋಜನಕ್ಕೆ ಸಿದ್ಧವಾಗಿದೆ. ಏನಯ್ಯ ಇಲ್ಲಿ ಬಂದು ಕುಳಿತುಬಿಟ್ಟೆ? ಇದೇನು ಹೊರೂರಿ ಕೇಳಿ ಸಮಾರಾಧನೆ ಅಂತ ತಿಳ್ಕೊಂಡ್ಬಿಟ್ಯಾ? ನಿನ್ ಯಾರು ಇಲ್ಲಿ ಕತ್ತಲು ಕುಂಡಿಸೋರಿಲ್ಲಿ? ಅದೇ ಮೇಲೆ ಯಾವ ಧೈರ್ಯ ಬಂದು ಕುಡ್ಕೊಂಡೆ ಅಂತ ಇಲ್ಲಿ? ಧೈರ್ಯ ಏನ್ರಿ ಬಂತು? ಕರ್ಕೊಂಡು ಬಂದು ಕೂರಿಸ್ಕೊಂಡವನು ನಾನೇ. ಅವನು ಕೊರವರವನು ಸ್ವಾಮಿ. ನಾನು ಅದೇ ರೀ, ನಾನು ಕೊರವರವನೇ. ಎಲ್ಲರೂ ಮುಟ್ಟೆ ಸ್ವಾಮಿ. ತಾವಿಲ್ಲಿ, ಇವನಿಲ್ಲಿ. ತಾವು ಓದ್ದೋರು, ದೊಡ್ಡ ಸಾಹೇಬರು, ತಮ್ಮನ್ನ ಆಶ್ರಮ ಕೂರ್ಸಕ್ಕಾಗುತ್ತೀಯ? ನೀವು ಈ ಊರಿಗೆ ದೊಡ್ಡವರು, ದೇಸಾಯಿ ಮಂತ್ರದವರು. ನಿಮ್ಮಲ್ಲಿ ಈ ಸಂಕೋಚದ ಭಾವನೆ ನೋಡಿ ನನಗೆ ಸಂಕೋಚವಾಗ್ತದೆ. ಬಸಂತಿ, ಈಗ ನನ್ಗೇನ್ ಆಗೋಯ್ತು ಅಂತ ನೀನ್ ಇಷ್ಟ ಹೇಳ್ತಾ ಇದ್ದೀಯ? ಇಷ್ಟಕ್ಕಿಂತ ಇನ್ನೇನಾಗ್ಬೇಕು? ಅಷ್ಟು ಜನಗಳ ಮುಂದೆ ಅವ್ರು ನಿಮ್ಮನ್ನ ಅದೆಷ್ಟು ಕೇವಲವಾಗಂದ್ರು. ತಪ್ಪು ನಂದೆ ತಾನೆ. ಬಡವಾನಿ ಮಡಗದಾಗಿರುವಂತ ನನ್ನ ಜಾಗದಲ್ಲಿ ನಾನಿದ್ದಿದ್ರೆ ಅವ್ರು ಯಾಕೆ ನನ್ನಂತ ಇದ್ರು?
ಅವರ ಮನೆ ಮಂಗಳ ಕಾರ್ಯಗಳಿಗೆಲ್ಲ ನಿಮ್ಮ ಮಧುರವಾದ ಸಂಗೀತ ಬೇಕು, ನೀವು ಅವ್ರಿಗೆ ಬೇಡ. ಎಷ್ಟು ಚೆನ್ನಾಗಿದೆ ನೋಡಿ ನ್ಯಾಯ. ನೋಡಿ, ನಾಳೆ ನಮ್ಗೇನಾದ್ರೂ ಗಂಡು ಮಗು ಆದ್ರೆ ಅವನ್ನ ಚೆನ್ನಾಗಿ ಓದಿಸಿ ದೊಡ್ಡ ಸಾಹೇಬನಾಗಿ ಮಾಡ್ಬೇಕು. ಯಾವ ಕಾರಣದಿಂದನೂ ಅವನ ಕೈಯಲ್ಲಿ ಮಾತ್ರ ನೀವು ಶಹನಾಯಿ ಮುಟ್ಟಿಸ್ಕೊಡ್ದು. ಶಹನಾಯಿ ನಮ್ ಜನಕ್ಕೆ ಒಲಿದು ಬಂದಿರೋ ದೇವರು, ಸುಖದಲ್ಲಿ ದುಃಖದಲ್ಲಿ ಜೊತೆಯಾಗಿ ಉಸಿರಲ್ಲಿ ಉಸಿರಾಗಿ ಬೆರೆತಿರೋ ವಾದ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನಿನ್ನ ಪ್ರೀತಿನ ತಂದು ಕೊಟ್ಟಿರೋ ದೇವತೆ. ನಿಮ್ ಕಾಲು ಹಿಡಿದು ಬೇಡ್ಕೊಳ್ತೀನಿ, ನನಗ್ ಭಾಷೆ ಕೊಡಿ. ನಮ್ಮ ಮಗು ಕೈನಲ್ಲಿ ಶಹನಾಯಿ ಮುಟ್ಸೋದಿಲ್ಲ ಅಂತ ನನಗ್ ಭಾಷೆ ಕೊಡಿ. ಆಗ್ಲಿ ಬಸಂತಿ, ಹಾಗೆ ಆಗ್ಲಿ. ನಮ್ಮ ಮಗ ಹುಟ್ಟಿದ್ರೆ ಅವನ ಕೈನಲ್ಲಿ ಶಹನಾಯಿನ ಮುಟ್ಸೋದಿಲ್ಲ. ನಿನ್ನ ಆಸೆ ನೆರವೇರಿಸ್ತೀನಿ, ಅವನ್ನ ಚೆನ್ನಾಗಿ ಓದಿಸ್ತೀನಿ, ನನ್ನ ಪ್ರಾಣನೇ ಒತ್ತಿ ಇಟ್ಟು ಅವನ ದೊಡ್ಡ ಸಾಹೇಬನ್ನಾಗಿ ಮಾಡ್ತೀನಿ. ಬಸಂತಿ, ಒಂಟಿಯಾಗಿದ್ದ ನನ್ನ ಬಾಳ್ನಲ್ಲಿ ಜೊತೆಯಾಗಿ ನೀನು ಬಂದಾಗ ಆದ ಆನಂದನೇ ಹೆಚ್ಚು ಅಂದ್ಕೊಂಡಿದ್ದೆ. ಆದ್ರೆ ಈಗ ಆಗ್ತಾ ಇರೋ ಆನಂದ ಸಂತೋಷನ ತಡ್ಕೊಳ್ಳೋದಕ್ಕೆ ನನಗೆ ಶಕ್ತಿನೇ ಸಾಲದೇನೋ ಅನ್ಸುತ್ತೆ. ನನ್ನಷ್ಟು ಪುಣ್ಯವಂತ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲವೇನೋ ಅನ್ಸುತ್ತೆ. ಬಸಂತಿ, ನಮಗ್ ಗಂಡು ಮಗು ಆದ್ರೆ ಅಂತಿದ್ದೆ. ಕಡೆಗೂ ನಿನ್ನ ಮಾತೇ ನಡೆದೋಯ್ತು ನೋಡ್ತೀಯಾ. ಇದೇನಿದು, ನಾನು ಮಾತಾಡ್ತಾನೆ ಇದ್ದೀನಿ, ನಿನ್ನಷ್ಟು ನೀನ್ ನೆಟ್ಟಿನ ಮೇಲೆ ನೋಡ್ತಾ ಇದ್ದೀನಿ. ಬಿಟ್ಬಿಡ್ಬೇಕು ಅಂತ ನೋಡ್ತಿದ್ದೇನಪ್ಪ. ಬಿಟ್ಬಿಡು, ಮೊದಲು ನಾ ಬಿದ್ದು ಬಿಡ್ತೀನಿ, ಆಮೇಲೆ ನೀ ಬೀಳುವೆ. ಚಿಕ್ಕಪ್ಪ ಎಂತ ದೊಡ್ಡ ಕೆಲಸ ಮಾಡಕ್ ಹೊಟ್ಟಿದ್ದೀಯ. ಇದು ನೋಡಿದ್ರೆ ಸಾಯೋಕ್ ಮನಸ್ಸು ಬರ್ತೀಯನಪ್ಪ. ಬಸಂತಿಗೆ ಮಾತು ಕೊಟ್ಟಿದ್ ಮಾಡ್ಬಿಟ್ಟಿಯ. ಅಪ್ಪಣ್ಣ ನಿನ್ನ ಸಂಕಟ ದುಃಖ ಎಲ್ಲ ಇದನ್ನ ನೋಡಿ ಮಾಡ್ತಿ ಬಿಡಪ್ಪ. ನಾನೇ ತಾಯಿ ನಾನೇ ತಂದೆ ನಿನ್ನ ಪಾಲಿಗೆ, ನಾಳೆ ನೀನೆ ನಂದಾದೀಪ ನನ್ನ ಬಾಳಿಗೆ, ಆಸರೆ ನೀನೆನಗೆ. ನಿನ್ನ ನಾನು ನೋಡಲು ಕರುಣೆ ತುಂಬಿ ಕಾಡಲು ಪ್ರೇಮದಿ ನಿನ್ನ ಸೇರಿದೆ ನನ್ನಲ್ಲಿ ನೀನಾದೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಬಸಂತಿ, ನಿನ್ ಮಗ ನಮಸ್ಕಾರ ಮಾಡ್ತಾ ಇದ್ದಾನೆ. ಚೆನ್ನಾಗಿ ಆಶೀರ್ವಾದ ಮಾಡು. ಅವನು ದೊಡ್ಡ ಸಾಹೇಬನಾಗಬೇಕು ಅನ್ನೋ ನಿನ್ನ ಆಸೆ ನೆರವೇರೋದಕ್ಕೆ ನನಗೂ ಸ್ವಲ್ಪ ಚೈತನ್ಯ ಕೊಡು. ನೋಡ್ದೇನೆ, ನಮ್ಮ ಅಪ್ಪಣ್ಣನ ಮಗ ಹನುಮಂತು BA ಫಸ್ಟ್ ರ್ಯಾಂಕ್ ಪಾಸ್ ಮಾಡಿದ್ದಾನೆ ಕಣೆ. ಹೌದಾ? ಕಾಗಿದ ಬಂದಿದೆ. ನಿನ್ನ ಮಗ ಹನುಮಂತು ಬರ್ದಿಯಾನಪ್ಪ. ಹೌದು. ತೀರ್ಥರೂಪು ತಂದೆಯವರಿಗೆ ಹನುಮಂತು ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ನನಗೆ ಪರೀಕ್ಷೆಗೆ ಕಟ್ಟಲು ಹಣ ಬೇಕಾಗಿದೆ. ತಕ್ಷಣ 500 ರೂಪಾಯಿ ಕಳುಹಿಸಿಕೊಡುವುದು. ದಯಮಾಡಿ ತೊಂದರೆಗೆ ಕ್ಷಮಿಸು. ಇಂತಿ ನಿನ್ನ ಮಗ ಹನುಮಂತು. ಎಲ್ಲಿಂದ ತಗೊಂಡ್ಬರ್ಲಪ್ಪ? 500 ರೂಪಾಯಿ ಬೇಕು ಅಂತ ಬರೆದಿದ್ದಾನೆ. ಅಪ್ಪಡ, ಏನಪ್ಪ ಅಪ್ಪಡ? ಬನ್ನಿ ಬನ್ನಿ ಬನ್ನಿ. ಏನೋ ನಿಮ್ಗೆ ಹುಷಾರಿಲ್ಲಂತೆ. ಕೂತ್ಕೋ ವಿಶ್ರಾಂತಿ ತಗೊಳಪ್ಪ. ಕೂತ್ಕೋ. ಸ್ವಲ್ಪ ಜ್ವರ ಬಂದಿತ್ತು, ಕೂತ್ಕೊಳ್ಳಿ. ಪರವಾಗಿಲ್ಲ, ನೀನ್ ಕೂತ್ಕೊಳ್ಳಪ್ಪ, ವಿಶ್ರಾಂತಿ ತಗೋ. ನಾಳೆ ನಮ್ಮ ಅಣ್ಣನ ಮಗನ ಮದುವೆ, ನಿನ್ನ ಕರೆಯೋಣ ಅಂತ ಹೇಳಿ ಬಂದೆ. ನಿಂಗೆ ನೋಡ್ರೆ ಪಾಪ ಹುಷಾರಿಲ್ಲ. ನಿಮಗೆ ಯಾರು ಹೇಳಿದ್ರು ನನಗೆ ಹುಷಾರಿಲ್ಲ ಅಂತ? ಮೈ ಸ್ವಲ್ಪ ಬಿಸಿ ಆಗಿದೆ ಅಷ್ಟೇ. ನಾನು ಬರ್ತೀನಿ.
ಚಿರಂಜೀವಿ ಹನುಮಂತನಿಗೆ ಆಶೀರ್ವಾದಗಳು. ನಿನಗೆ ಎಷ್ಟು ಹಣ ಬೇಕಾದರೂ ನಾನು ಕಳುಹಿಸುತ್ತೇನೆ. ನಿನ್ನ ತಾಯಿ ಆಶೆಯಂತೆ ನೀನು ವಿದ್ಯಾವಂತನಾಗಿ ದೊಡ್ಡ ಸಾಹೇಬನಾಗಬೇಕೆಂಬುದೇ ನನ್ನ ಗುರಿ. ಇಂತಿ ಅಪ್ಪಣ್ಣ. ಅಪ್ಪಣ್ಣ ಏನಾಯ್ತಪ್ಪ? ಅಪ್ಪಣ್ಣ ನಿಮ್ಗೆ ಹೇಗಿದೆಪ್ಪ? ಹುಷಾರಾಗಿದ್ದಾನಮ್ಮ. ಏನಪ್ಪ ಅಪ್ಪನಿಗೆ ಇಷ್ಟು ಸೀರಿಯಸ್ ಆಗಿದ್ರು ಒಂದ್ಸಲ ಅವ್ರ ಮಗ ನೋಡೋದಿಕ್ ಬರ್ಲಿಲ್ವಲ್ಲ? ಈಗ ನೀವು ಹುಷಾರಾಗಿದ್ದೀರಾ, ಇವತ್ತು ನೀವು ಮನೆಗೆ ಹೋಗ್ಬೋದು. ತುಂಬಾ ಸಂತೋಷ. ನೋಡ್ದ, ನಮ್ಮ ಅಪ್ಪಣ್ಣನ ಮಗ ಹನುಮಂತು ದೊಡ್ಡ ಸಾಹೇಬ ಆಗಿದ್ದಾನಂತೆ. ಹೌದೇನಪ್ಪ? ಹೌದಮ್ಮ, ಮಗನ್ ನೋಡ್ಕೊಂಡ್ ಬರೋದಕ್ಕೆ ಅಪ್ಪಣ್ಣ ಪಟ್ನಕ್ಕೆ ಹೊರಟಿದ್ದಾನೆ. ಅಂತೂ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಮಗನ ಮನೆಯಲ್ಲೇ ಉಳ್ಕೋಬೇಕು ಅಂತ ಮಾಡಿದೀಯಾ? ಎಲ್ಲಾದ್ರೂ ಉಂಟೇನಪ್ಪ. ಆ ಪುಣ್ಯಾತ್ಮನೋ ಈಚೀಚೆಗೆ ಒಂದು ಕಾಗದಕ್ಕೂ ಜವಾಬ್ ಬರೀತಾ ಇಲ್ಲ. ಅದ್ ಹೇಗಿದಾನೋ ಏನೋ ಒಂದು ಸಲ ಹೋಗಿ ನೋಡ್ಕೊಂಡ್ ಬಂದು ಬಿಡೋಣ ಅಂತ. ಬರೋವಾಗ ಒಬ್ನೇ ಬರ್ತೀಯೋ ಇಲ್ಲ ಮಗನ್ನೂ ಜೊತೆಲಿ ಕರ್ಕೊಂಡ್ ಬರ್ತೀಯೋ? ಜೊತೆಲಿ ಕರ್ಕೊಂಬರೋದೇನಪ್ಪ, ಕೇರಿಗೆಲ್ಲ ಚಪ್ರ ಹಾಕ್ಸ್ಬೇಕು ಅಂತ ಇದ್ದೀನಿ. ಚಪ್ರ ಮಗನಿಗೆ ಮದುವೆ ಮಾಡ್ತೀನಿ. ನಿಮಗೆಲ್ಲ ಓಳಿಗೆ ಊಟ ಹಾಕ್ಸ್ಬೇಕು ಅಂತ ಇದ್ದೀನಿ. ಓಳಿಗೆ ಊಟ. ಬಹಳ ಸಂತೋಷ. ಪಾಪ, ನಾನು ಅದು ಯಾರೋ ಅಂದ್ಕೊಂಡ್ಬಿಟ್ಟಿದ್ದೆ. ಏನಪ್ಪಾ ದೊಡ್ಡ ಸಾಹೇಬನ ಕಾಣ್ತಾ ಇದೆಯಲ್ಲ. ಕಾಣೋದೇನು ಬಂತು, ಸಾಹೇಬರೇ ತಾನೇ ಇವಾಗ. ಹೀಗೆ ನಮ್ಮ ಕೇರಿಗೆ ಏನಾದ್ರೂ ಬಂದ್ಬಿಟ್ರೆ, ನಮ್ಮ ಜನ ಎಲ್ಲ ನಿನ್ ನೋಡ್ಬಿಟ್ರೆ ಅದೇನ್ ಆನಂದ ಪಟ್ಟು ಬಿಡ್ತಾರೋ, ಅದೆಷ್ಟು ಹಿಗ್ಗು ಬಿಡ್ತಾರೋ. ಅದ್ರಲ್ಲೂ ನನಗಂತೂ ಓಹೋ. ಅದನ್ನ ಮೆತ್ತಗೆ ಮಾತಾಡಪ್ಪ, ಇದು ಆಫೀಸು. ಹೌದು ಹೌದು, ಆಫೀಸು ಒಂದ ಮೇಲೆ ಮೆತ್ತಿಗೆ ಮಾತಾಡ್ಬೇಕು. ನಡಿಯಪ್ಪ ಮನೆಗೆ ಹೋಗೋಣ. ಏನಪ್ಪ ಈ ಬಂಗ್ಲೆ? ನಂದೇಪ್ಪ. ಹನುಮಂತು, ನಿಮ್ಮ ತಾಯಿ ಬಸಂತಿ. ಅಪ್ಪ, ನೀವಿನ್ಮೇಲೆ ಹೀಗೆ ನನ್ನ ಪದೇ ಪದೇ ಹನುಮಂತು ಅಂತ ಕರಿಬೇಡಪ್ಪ. ಈಗ ನನ್ನ ಹೆಸರು ಹನುಮಂತು ಅಲ್ಲ, ಮತ್ತೆ ರಾವ್ ಅಂತ. ರಾವ್? ಇದ್ಯಾವ ಸೀಮೆ ಹೆಸರಯ್ಯ ಇದು? ಇದು ಲೇಟೆಸ್ಟ್ ಫ್ಯಾಷನ್ ಅಪ್ಪ. ಇದ್ಯಾವ ಸೀಮೆ ಫ್ಯಾಷನ್ ಅಪ್ಪ ಇದು? ಹಳೆ ಹೆಸರು ಚೆನ್ನಾಗಿರ್ಲಿಲ್ಲಪ್ಪ, ಅದಕ್ಕೆ ಹೀಗೆ ಬದಲಾಯಿಸ್ಕೊಂಡಿದ್ದೀನಿ. ಓಹೋ, ಏನೋ ಹೆಸರು ಮಾತ್ರ ಬದಲಾಯಿಸ್ಕೊಂಡಿದ್ಯೋ ಇಲ್ಲ ನೀನು ಏನಾದ್ರೂ? ಏನಪ್ಪ ನೀನು ಇಷ್ಟು ದಿವಸ ಹನುಮಂತು ಅಂತ ಬಾಯಿ ತುಂಬಕ್ ಹೋಗಿ ಈಗ ರಾವು ಅನ್ನೋದಕ್ಕೆ ಮನಸ್ಸು ಸ್ವಲ್ಪ ಕಷ್ಟವಾಗುತ್ತಪ್ಪ. ಮೊದಲು ಸ್ವಲ್ಪ ಕಷ್ಟವಾಗೇ ಇರುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ರಾವು, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತಲ್ಲ ನಾನು. ಮಾತಾಡಪ್ಪ, ಕುತ್ಕೋ. ನಿನಗೆ ನಮ್ಮ ಸನಾದಿ ರಂಗಪ್ಪ ಗೊತ್ತಾ? ಅವನ ಮಗಳು 4 ಅಕ್ಷರದ ಪರೀಕ್ಷೆ ಕೂಡ ಪಾಸ್ ಮಾಡಿಬಿಟ್ಟಿದ್ದಾಳೆ. ಪರವಾಗಿಲ್ವೇ? ಪರವಾಗಿಲ್ಲ ಏನ್ ಬಂತು, ತುಂಬಾ 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 ಲಕ್ಷಣವಾಗಿದ್ದಾಳೆ. ಅದಕ್ಕೆ ನಾನು ಆ ಹುಡುಗಿನ ನಮ್ಮ ಮನೆಗೆ ಸೊಸೆಯಾಗಿ ತಂದುಕೋಬೇಕು ಅಂತ ತೀರ್ಮಾನ ಮಾಡಿಬಿಟ್ಟೆ. ನಾನು ಅವನ ಮಾತು ಕೊಟ್ಬಿಟ್ಟೆ. ಏನಪ್ಪ, ಒಬ್ಬ ಎಷ್ಟು ಮದುವೆ ಮಾಡ್ಕೊಳಕಾಗುತ್ತೆ? ಆದ್ರೆ ನನಗಾಗ್ಲೇ ಮದುವೆ ಆಗಿದೆ. ಆಗಿದೆ? ಇದು ನಿಜ ಏನಪ್ಪ? ನನಗಾಗ್ಲೇ ಒಂದು ಮಗುನೂ ಇದೆ. ಏನಪ್ಪ ಇದು? ತೋರಣ ಕಟ್ಟಿಸ್ಲಿಲ್ಲ, ಚಪ್ರ ಹಾಕ್ಲಿಲ್ಲ, ನಮ್ಮವ್ರಿಗೆಲ್ಲ ಸಿಹಿ ಊಟ ಹಾಕ್ಲಿಲ್ಲ, ಮದುವೆ ಆಯ್ತು ಅಂದ್ರೆ ಹೇಗಪ್ಪ? ಅದೆಲ್ಲ ನಿಮ್ ಕಾಲದ ಮದುವೆ. ನಾನು ರಿಜಿಸ್ಟರ್ ಮದುವೆ ಮಾಡ್ಕೊಂಡೆ. ಏನಪ್ಪ, ನಿಮ್ಮ ಅಪ್ಪ ಒಬ್ಬ ಜೀವಂತವಾಗಿದ್ದಾನೆ ಅನ್ನೋ ನೆನಪು ಕೂಡ ಬರ್ಲಿಲ್ವೇ ನಿನಗೆ? ಯಾರಾದ್ರೂ ಶಹನಾಯಿ ಊದಿದ್ರೆ ಜ್ಞಾಪಕ ಬರ್ತಿತ್ತು. ಆ ಗಲಾಟೆ ಒಂದು ಇರ್ಲಿಲ್ವೇ? ಅಪ್ಪ, ನಾವು ಕಾಲಕ್ಕೆ ತಕ್ಕ ಹಾಗೆ, ಸ್ಥಳಕ್ಕೆ ತಕ್ಕ ಹಾಗೆ, ಸಮಯಕ್ಕೆ ತಕ್ಕ ಹಾಗೆ ಬದಲಾಯಿಸ್ತಾ ಇರ್ಬೇಕು. ಬದಲಾಯಿಸ್ತಾ ಇರ್ಬೇಕು. ಬಸಂತಿ, ನಿನ್ನ ಮಗ ಓದಬೇಕು, ದೊಡ್ಡ ಸಾಹೇಬನಾಗ್ಬೇಕು ಅಂತ ನೀನು ಆಸೆ ಪಟ್ಟೆ. ಅದಕ್ಕೋಸ್ಕರ ನನ್ನ ಜೀವನೇ ತೇದು ಬಿಟ್ಟೆ. ಇವತ್ತು ಅದೆಷ್ಟು ಸಾರ್ಥಕವಾಯ್ತು ನೋಡಿದೀಯ. ಕೊರೂರ ಹನುಮಂತ ರಾವಾದ, ಸಾಹೇಬನಾದ. ಅಮ್ಮನ ಜೊತೆ ಅಪ್ಪನೂ ಸತ್ತು ಹೋಗ್ಬಿಟ್ಟ ಅಂತ ತಿಳ್ಕೊಂಡ್ಬಿಟ್ಟು ಮದುವೆನೂ ಮಾಡ್ಕೊಂಡ್ಬಿಟ್ಟ. ಈಗ ನಾನೇನು ಮಾಡ್ಲಿ ಬಸಂತಿ? ರಂಗಪ್ಪನ ನಾನೇನ್ ಹೇಳಿ? ನಮ್ ಕೇರಿಯವರಿಗೆಲ್ಲ ಹೇಗೆ ಮುಖ ತೋರಿಸ್ಲಿ ನಾನು? ಏನಪ್ಪ ನೀನು ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಹೀಗೆ ತಲೆ ಕೆಡಿಸ್ಕೊಳ್ಳೋದಾ? ಏನಪ್ಪ, ಇಷ್ಟು ದಿವಸ ನಾನ್ ನಿನಗೆ ಕಲಿಸ್ತೆ, ಈಗ ನೀನ್ ನನಗೆ ಕಲಿಸ್ತಾ ಇದ್ದೀಯ. ಕಲಿಸು ಕಲಿಸು. ಹೌದಪ್ಪ, ನಾನೇ ನಿಮ್ ತಾತ. ಯಾರೇ ಮುದ್ಕಪ್ಪ? ನಮ್ಮೂರೋನೆ, ನಮ್ಮ ತಂದೆ ಇದ್ದ ಹಾಗೆ. ಪುಷ್ಪ, ಮನೆ ಕೆಲ್ಸಕ್ಕೊಬ್ಬ ನಂಬಿಕೆ ಆಡ್ಬೇಕು ಅಂತ ಹೇಳಿದ್ಯಲ್ಲ, ಅದಕ್ಕೋಸ್ಕರ ಕರ್ಸಿದ್ದೀನಿ. ಅಪ್ಪ,
ಅಪ್ಪ, ಮನೆ ಕೆಲಸ ಮಾಡಕ್ ಬಂದಿರೋ ಆಳು ಅಪ್ಪ ಹೇಗಾಗ್ತೇನೆ ಯಜಮಾನ್ರೆ? ನನ್ನ ಮೇಲೆ ನಿನಗೆ ಕೋಪ ಬಂದಿರ್ಬೋದು. ಬಡವನ ಕೋಪ ದವಡೆ ಮೂಲ ಅನ್ನೋ ಹಾಗೆ ಮನೆ ಆಳು ಕೋಪಿಸ್ಕೊಂಡ್ರೆ ಯಜಮಾನಿಗೆ ನಷ್ಟ. ನೀನು ಯಜಮಾನ, ನಾನು ಜವಾನ. ನೋಡು ನೋಡು, ನಿನ್ನನ್ನು ತಪ್ಪು ತಿಳ್ಕೊತಾ ಇದೀಯಾ? ನನ್ನ ಹೆಂಡತಿ ಮುಂದೆ ನಾನು ಯಾಕೆ ಹಾಗೆ ಹೇಳ್ದೆ? ಅದಕ್ಕೊಂದು ಕಾರಣ ಇದೆ. ಇರುತ್ತಪ್ಪ, ಕಳ್ಳನಿಗೆ ಕದಿಯೋಕ್ಕೂ ಒಂದು ಕಾರಣ ಇರುತ್ತೆ, ಕಟಕನಿಗೆ ಕುತ್ತಿಗೆ ಕಡಿಯೋಕ್ಕೂ ಒಂದು ಕಾರಣ ಇರುತ್ತೆ. ಏನಪ್ಪ, ಕಟ್ಟಿಕೊಂಡು ಹೆಂಡತಿ ಮುಂದೆ ಜನ್ಮ ಕೊಟ್ಟ ತಂದೆನ ಆಳು ಅಂತ ಹೇಳೋಕೆ ಅದೇನಿತ್ತಪ್ಪ ಅಂಥ ಬಲವಾದ ಕಾರಣ ನಿನಗೆ? ನನ್ನ ಹೆಂಡತಿಗೇನಾದ್ರು ನೀನೇ ನಮ್ಮಪ್ಪ, ನಾನು ಶಹನಾಯಿ ಬಾರಿಸ್ಕೊಂಡಿರೋ ಒಬ್ಬ ಕೊರವನ ಮಗ ಅಂತ ಗೊತ್ತಾದ್ರೆ ಅವಳು ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಾಳೆ. ಪಾಪ, ನಿನ್ನ ಹೆಂಡತಿ ನೀನು ಕೊರವರವನು ಶಹನಾಯಿ ಊದವನ ಮಗ ಅಂತ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಾಳೆ. ನಾನು ಮಗನ ಕೈನಲ್ಲಿ, ಸ್ವಂತ ಮಗನ ಕೈನಲ್ಲಿ ಆಳು ಅನ್ನಿಸ್ಕೊಂಡ ಅವಮಾನ ಆಗಿದ್ರು ಇನ್ನೂ ಸಾಯ್ದೆ ಬದುಕಿದ್ದೀನಿ. ತೆಂಗಿನ ಮರ ಬೆಳೆಸಿದ್ರೆ ಎಳ್ನೀರು ಸಿಗುತ್ತೆ, ನಿನ್ನಂಥ ಮಕ್ಕಳನ್ನ ಬೆಳೆಸಿದ್ರೆ ಕಣ್ಣೀರು ಸಿಗುತ್ತೆ, ಕಣ್ಣೀರು ಸಿಗುತ್ತೆ. ನಿನಗೆ ನನ್ನನ್ನು ಅಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟು ಅಸಹ್ಯವಾಗುತ್ತೋ, ಮಗ ಅಂತ ನಿನ್ನ ಮುಖ ನೋಡೋದಕ್ಕೆ ನನಗೂ ಅಷ್ಟೇ. ಎಲ್ಲಿಗೆ ಹೋಗ್ತೀಯಾ? ನಾನಪ್ಪ ಸ್ವರ್ಗಕ್ಕೆ ಹೋಗ್ತಾ ಇದ್ದೀನಿ. ನೀನ್ ಬರಬಾರ್ದು. ಇದು ಯಾವ ಜನ್ಮದ ಬಂಧನಪ್ಪ ಇದು? ಇಲ್ಲಪ್ಪ, ನಾನೆಲ್ಲೂ ಹೋಗಲ್ಲಪ್ಪ. ನಿನ್ನ ಬಿಟ್ಟು ನಾನೆಲ್ಲೂ ಹೋಗೋದಿಲ್ಲಪ್ಪ. ನಾನಿನ್ನೂ 4 ದಿವಸ ಬದುಕಬೇಕು ಅಂತಿದ್ರೆ ಅದು ನಿನಗೋಸ್ಕರವೇ ಹೊರತು ಬೇರೆ ಯಾವುದಕ್ಕೂ ಅಲ್ಲ, ಯಾರಿಗೋಸ್ಕರನೂ ಅಲ್ಲ. ನಂಗ ಪೀಪಿ ಬೇಕು. ನಿನ್ಗ್ಯಾತಿಕಪ್ಪ ಪೀಪಿ? ನಾನು ಊದ್ಬೇಕು. ನೀನು ಓದೋದಿಕ್ಕೆ ಇನ್ನೂ ತುಂಬಾ ದಿವಸ ಇದೆ. ಪೀಪಿ ನನ್ನ ಹತ್ರ ಇದೆ, ನಾನು ಓದ್ತೀನಿ, ನೀನ್ ಕೇಳುವಂತೆ ನಡಿ. ಅಲ್ಲಿಟ್ಟಿದ್ದೀನಿ, ನಡಿ ತಾತ ನೋಡವಂತೆ. ಆಹಾ, ತಾತ ಪೀಪಿ ಎಲ್ಲಿಟ್ಟಿದ್ಯಾ ಅಂತ ಕೇಳ್ತಾನೆ. ಬಾ, ದೊಡ್ಡ ಮನುಷ್ಯ. ಮನೇನಾ ಸ್ಮಶಾನ? ಯಾಕಪ್ಪ, ಏನಾಯ್ತು ಇವಾಗ? ಯಾರನ್ನು ಕೇಳಿ ಅನಿಷ್ಟ ಮಾಡ್ತಾ ಇದೀಯ? ಅನಿಷ್ಟ ಏನಪ್ಪ ಅಂದೆ? ಈ ವಾದ್ಯ ಇವತ್ತು ನಿನ್ನ ಭಾಗಕ್ಕೆ ಅನಿಷ್ಟ ಆಗೋಯ್ತಾ? ಹೌದು, ನಂಗಿದನ್ನು ಕೇಳಬಾರಲ್ಲ. ಇವತ್ತೇ ಕೊನೆ. ಇನ್ನೊಂದು ದಿನ ಇಲ್ಲಿ ಶಹನಾಯಿ ಮುಟ್ಟಿದ್ರೆ ನಾವು ಸುಮ್ಮನಲ್ಲ. ಏನ್ ಮಾಡ್ತೀಯ ನೀನು? ಇದು ನನ್ನ ಜೀವ, ಇದನ್ನ ಮುಟ್ಟಬೇಡ ಅನ್ನೋ ಹಕ್ಕು ಯಾರಿಗೂ ಇಲ್ಲ. ನನ್ನಿಷ್ಟ ಬಂದ ಹಾಗೆ ಬಿಡಿಸ್ತೀನಿ, ತೃಪ್ತಿ ಆಗುವಷ್ಟು ನುಡಿಸ್ತೀನಿ. ಹಾಗಾದ್ರೆ ಗಂಗನಹಳ್ಳಿ ಇವತ್ತೇ ಒಂದು ಟಿಕೆಟ್ ತಂದು ಕೊಡ್ತೀನಿ. ಆ ಕೊರವು ಕೇಳಿಸಿ ಗಂಟಲು ಹರಿಯವರೆಗೂ ಬಾರಿಸ್ಕೊ. ನಿನಗೂ ಆತಂಕ ಇರಲ್ಲ, ನನಗೂ ತಾಪತ್ರ ಇರಲ್ಲ. ಮನಸ್ಸನ್ನು ಸೆರೆ ಹಾಕಿ ಮನುಷ್ಯನ ತಳ್ಳಿದ್ರೆ ಹೇಗೆ ಹೋಗ್ತಾನೆ? ಕರಳಿನ ಬಳ್ಳಿ ಕಾಲಿಗೆ ಸುತ್ತಾಕೊಂಡು ಎಡಿತಾ ಇರೋವಾಗ ಗಂಗನಹಳ್ಳಿಗೆ ಹೇಗಪ್ಪ ಹೋಗ್ಲಿ ನಾನು? ಈ ಪಾಪನ ಬಿಟ್ಟು ಹೋಗೋದು ಅಂದ್ರೆ ನನ್ನ ಜೀವನೇ ಹೋದಾಗುತ್ತೆ. ಹಾಗಾದ್ರೆ ನೀನೇ ನಿರ್ಧಾರ ಮಾಡ್ಕೊ. ನಿನಗೆ ಶಹನಾಯಿ ಬೇಕಾ ಇಲ್ಲ ಪಾಪು ಬೇಕಾ ಅಂತ? ತಾತಯ್ಯ, ನಾನು ಅವರು ಮದುವೆ ಮನೆಗೆ ಹೊರಟಿದೀವಿ, ಬರೋದ್ ಗೊತ್ತಾಗುತ್ತೆ. ಪಾಪುಗೇನ ನಿದ್ರೆ ಬಂದ್ರೆ ಊಟ ಮಾಡಿ ಮಲಗಿಸ್ಬಿಡು. ನಾನ್ ಬಾರಿಸಿದ್ರೆ ಆಮೇಲೆ ನಿಮ್ಮಪ್ಪ ಸುಮ್ಮನೆ ಬಿಡೋದಿಲ್ಲ ನನ್ನ. ಏನ್ ಮಾಡ್ತಾನೆ? ಕುತ್ತಿಗೆ ಹಿಡಿದು ಆಚೆಗೆ ದಂಪುತ್ತಾನೆ. ಅವತ್ ನೋಡಿದ್ಯಲ್ವ ನಿನ್ ಕಣ್ಣೆದ್ರಿಗೆ ಏನಾಯ್ತು ಅಂತ? ಅದಕ್ಕೆ ನಾನು ಊದೋದಿಲ್ಲ. ಏನ್ ಮಾಡ್ತೀಯ ನೀನು?
ಏನ್ ಹೇಳಿದ್ದೆ ಅವತ್ತು ನಿನಗೆ? ಏನ್ ಹೇಳಿದ್ದೆ ಅವತ್ತು? ಇನ್ನೊಂದು ಸಲ ಈ ಅನಿಷ್ಠಾನ ಬಾರಿಸಬೇಡ ಅಂತ ಹೇಳಿಲ್ಲ. ನೀನ್ ಈ ಮನೆ ಸೇರ್ಕೊಂಡು ನನ್ನ ಮಗನ್ ಕೊರಗು ಮಾಡಬೇಕು ಅಂತಿದ್ಯಾ? ಅವನು ನಿನ್ನ ಹಾಗೆ ಶಹನಾಗಿ ಊದ್ಕೊಂಡು ಬೀದಿ ಬೀದಿ ಅಲಿಬೇಕು ಅಂತ ಮಾಡಿದ್ಯಾ? ಅದೇ ಜನ್ಮದಲ್ಲಿ ಸಾಧ್ಯವಿಲ್ಲ, ಅದೇ ಜನ್ಮದಲ್ಲಿ ಸಾಧ್ಯವಿಲ್ಲ. ಹಲೋ ಹಲೋ, ನಾನು ಪುಷ್ಪ. ಪಾಪಗೆ ಹೇಗಿದೆ? ಸತ್ತಿಲ್ಲ, ಇನ್ನೂ ಬದುಕಿದೆ. ಯಾರು? ಹನುಮಂತರಾಯರ ಮನೆ ಇದೆ ತಾನೆ? ಇದೆ, ಅವ್ರ ಆಫೀಸ್ಗೆ ಹೋಗಿದ್ದಾರೆ. ಅಪ್ಪಣ್ಣ ಎಲ್ಲಿ? ಯಾವ ಅಪ್ಪಣ್ಣ? ಹನುಮಂತರಾಯರ ತಂದೆ. ಹಾ, ನಿಮ್ಮ ಮಾವ ಕಣಮ್ಮ. ನಿಜ ಹೇಳಿ, ಇಲ್ಲಿ ಎಷ್ಟು ಜನ ಇದು ಮುದುಕರ್ತಾನೆ ನಿಮ್ ತಂದೆ? ಯಾಕ್ರಿ ಹಾಗೆ ನಿಂತ್ಕೊಂಡ್ಬಿಟ್ರಿ? ಅಪ್ಪನ ಅಪ್ಪ ಅಂತ ಕರೆಯಕ್ ಮನಸ್ಸು ಬರ್ತಿಲ್ವೇನು? ಜನ್ಮ ಕೊಟ್ಟನ್ನ ತಂದೆ ಅಂತ ಕರೆಯೋದು ಅವಮಾನವಾಗಿದೇನು? ಅದಕ್ಕೆ ಕಾರಣ ಇದೆ ಪುಷ್ಪ, ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಇಷ್ಟು ದಿನ ಅರ್ಥ ಆಗ್ತಿರ್ಲಿಲ್ಲ, ಈಗ ನಿಮ್ ಯೋಗ್ಯತೆ ಚೆನ್ನಾಗಿ ಅರ್ಥ ಆಗಿದೆ. ಹೇಳಿ, ಆ ಮುದುಕರ್ತಾನೆ ನಿಮ್ ತಂದೆ? ಅವ್ರ ತಾನೇ ಶಾಲೆ ಅಪ್ಪಣ್ಣ? ಹೌದು ಪುಷ್ಪ, ಹೌದು. ಡಾಕ್ಟರ್, ಸ್ವಲ್ಪ ಎಚ್ಚರಾದಾಗೆಲ್ಲ ಹೀಗೆ ತಾತ ಪಿಪಿ ಅಂತ ಕಲ್ವತ್ಕೊತಾನೆ, ಮತ್ತೆ ಜ್ಞಾನ ಹೊಟ್ಟೋಗುತ್ತೆ. ನಿರಾಶೆಯಿಂದ ಮಗು ಮನಸ್ಸಿಗೆ ದೊಡ್ಡ ಶಾಕ್ ಆಗಿದೆ. ಮೊದಲ ತಾತ ಯಾರೋ ಅವ್ರನ್ನ ಕರೆಸಿ, ಇಲ್ಲದೆ ಹೋದ್ರೆ ಮಗು ಜೀವಕ್ಕೆ ಅಪಾಯ. ಅಪ್ಪ ಅಪ್ಪ, ನಿನಗೆ ಮಗನಾಗಿ ಹುಟ್ಟಿ ಮನುಷ್ಯತ್ವನೇ ಕಳ್ಕೊಂಡು ಮೃಗದ ಹಾಗೆ ವರ್ತಿಸಿದ ಈ ನಾಚಿಕೆಟ್ಟ ಮಗನ ಮುಖ ನೋಡೋಕ್ಕೂ ಅಸಹ್ಯವಾಗಿದೆ ಅಲ್ವೇನಪ್ಪ? ಯಾಕಪ್ಪ ನನ್ನಿಷ್ಟು ಓದಿಸ್ತೆ? ನೀನು ಅಷ್ಟು ಆಸೆಯಿಂದ ಓದಿಸಿದ್ದಕ್ಕೆ ನೋಡಿದ್ಯಾ ಹೇಗಿದೆ ನಾನು ಕೊಟ್ಟ ಪ್ರತಿಫಲ? ನನ್ನ ಮಗು, ನನ್ನ ಪಾಪು ನೀನೆಂಥವನು, ನಿನ್ನ ಮನಸ್ಸು ಎಂಥದ್ದು ಅಂತ ಅರ್ಥ ಮಾಡ್ಕೊಳ್ತು. ನಾನಾದ್ರ ಅಪ್ಪ ಏನು ಪ್ರಯೋಜನ? ಬೇಡಪ್ಪ, ಬೇಡ, ನೀನಲ್ಲಿ ಕ್ಷಮಿಸ್ಬೇಡ. ಈ ಪಾಪಿಗೆ ಒಳ್ಳೇದನ್ನು ಕೋರ್ಬೇಡ. ಇವತ್ತು ನಿನ್ನ ಪಾಪು ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ತಾ ಇದೆ, ಅದನ್ನು ಮಾತ್ರ ಬದುಕಿಸ್ಕೊಡಪ್ಪ. ಏ ಪಾಪು, ನಾನು ಹೋಗಿ ಸೇರ್ಕೋಬೇಕು ಅಂತ ಇರೋ ಜಾಗಕ್ಕೆ ನನಗಿಂತ ಮುಂಚೆ ನೀನೇ ಹೋಗಿ ಸೇರ್ಕೋಬೇಕು ಅಂತ ಮಾಡಿದ್ದೀಯ. ಇಲ್ಲ ಇಲ್ಲ, ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ, ಪಾಪು. ತಾತ ಪಿಪಿ, ತಾತ ಪಿಪಿ. ಪಾಪು, ಅಪ್ಪ, ಪಾಪು ಕಂಡ್ಬಿಟ್ಬಿಟ್ಟಪ್ಪ, ಅಪ್ಪ. ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಆನೆ ಬಂದು ಎಲ್ಲೆಯಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು
ನೀನೇಕೆ ಅಲೆಯುವೆ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನ ಕಾರಣ ಆನೆಗೊಂದು ಎಲ್ಲೆಯಲ್ಲಿದೆ ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ ದುರಾಸೆಯೇತಕ್ಕೆ ನಿರಾಸೆಯೇತಕ್ಕೆ ಅದೇನೆ ಬಂದರು ಅವನ ಕಾಣಿಕೆ ಆನೆಗೊಂದು ಎಲ್ಲೆಯಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು 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 ಜಯ ಶಂಕರಾವಗೋಚರ ಶಿವ ಚಿದಂಬರ ಓಂಕಾರ ಪುಣ್ಯ ವಿಹಾರ ಪಾಪ ವಿದೂರ ಜಗದಾಧಾರ ಫಣಿಹಾರ ಜಯ ಶಂಕರ ಭಾವಗೋಚರ ಶಿವ ಚಿದಂಬರ ಓಂಕಾರ ಸದಾ ನಿನ್ನಯ ಪದಾಂಬೋಜದ ಧ್ಯಾನವೇ ಭವತಾಪಹಾರಿ ಸದಾ ನಿನ್ನಯ ಪದಾಂಬೋಜದ ಧ್ಯಾನವೇ ಭವತಾಪಹಾರಿ ಪೂಜೆಯೇ ಸರ್ವ ಪಾಪಹಾರಿ ಸಕಲ ಶುಭಕಾರಿ ದೇವ ನಿನ್ನಯ ದಿವ್ಯನಾಮ ಶಾಂತಿ ಸೌಖ್ಯದ ಪೂರ್ಣಧಾಮ ಶರಣ ಜನಕಾರಾಮವು ಸ್ಮರಣೆ ಆನಂದವು ಜಯ ಶಂಕರ ಭಾವಗೋರ ಶಿವ ಚಿದಂಬರ ಓಂಕಾರ ನಿನ್ನ ಸಿರಿಮುಡಿ ನೀಲಿ ಗಗನದಿ ತಿರುವಡಿ ಪಾತಾಳ ತಳದಿ ಜಟಗಳೇ ಕರುಮೋಡ ಮಾಲೆ ತಾರೆ ಮಣಿ ಮಾಲೆ ಚಂದ್ರ ಸೂರ್ಯರು ನಿನ್ನ ನಯನ ಲೋಕದಾನಗು ನಿನ್ನ ವದನ ಪಾವನ ಜಪ ಪಾವನ ಪರಮ ಪದವಿಗೆ ಸಾಧನ ಜಯ ಶಂಕರ ಭಾವಗೋಚರ ಶಿವ ಚಿದಂಬರ ಓಂಕಾರ ಪುಣ್ಯ ವಿಹಾರ ಪಾಪ ವಿದೂರ ಜಗದಾಧಾರ ಫಣಿಹಾರ ಜಯ ಶಂಕರ ಭಾವಗೋಚರ ಶಿವ ಚಿದಂಬರ ಓಂಕಾರ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗಾ ಯಮುನೆ ಗೋದಾ ಸರಸ್ವತಿ ಸಿಂಧೂ ಅಲ್ಲಿ ಗಂಗಾ ಯಮುನೆ ಗೋದಾ ಸರಸ್ವತಿ ಸಿಂಧೂ ಎಲ್ಲ ತೀರ್ಥವು ಬಂದು ಎಣೆಯಾಗಿ ನಿಲ್ಲುವುವು ಆ ಇದರ ತತ್ವಾರ್ಥವೇನು ಎಂಬೋಣ ಅಂತಂದ್ರೆ ಎಲ್ಲಿ ಶ್ರೀಮನ್ನಾರಾಯಣನ ಕಥಾಶ್ರವಣವು ನಡೆಯುವುದೋ ಆ ಸ್ಥಳವು ಸಕಲ ತೀರ್ಥಗಳೂ ಇರತಕ್ಕಂತಹ ತಾಣ. ಎಲ್ಲಿ ಭಕ್ತನಿರುವನೋ ಅಲ್ಲೇ ಪರಮಾತ್ಮನೂ ಇರುತ್ತಾನೆ, ಎಲ್ಲಿ ಪರಮಾತ್ಮನಿರುವನೋ ಅಲ್ಲೇ ಭಕ್ತನೂ ಇರುತ್ತಾನೆ. ಅಂದಾಗಿ ಶಿಷ್ಯ,
ನಿನ್ನೆ ಪ್ರಹ್ಲಾದ ಚರಿತ್ರೆ ಎಲ್ಲಿವರೆಗೂ ನಡೆದಿತ್ತು? ಭಕ್ತ ಪ್ರಹ್ಲಾದನು ಶ್ರೀಮನ್ ನಾರಾಯಣ ನಾಮಸ್ಮರಣೆಯಲ್ಲಿ ತಲ್ಲೀನನಾಗಿದ್ದ. ಅಂದ್ಹಾಗೆ ಅರಮನೆಯಲ್ಲಿ ಪ್ರಹ್ಲಾದ ಕುಮಾರನು ಒಂದು ಕಡೆ ನಿಂತಿದ್ದಾನೆ. ಎದುರಿಗೆ ತಂದೆಯಾದ ಹಿರಣ್ಯಕಶಿಪು ನಿಂತಿದ್ದಾನೆ. ಇದಾವುದನ್ನು ಲಕ್ಷಿಸದೆ ಪ್ರಹ್ಲಾದ ಕುಮಾರನು ಭಕ್ತಿಯಿಂದ ಮೈ ಮರೆತು ಶ್ರೀನಾರಾಯಣ ಲಕ್ಷ್ಮೀ ರಮಣ, ಶ್ರೀನಾರಾಯಣ ಲಕ್ಷ್ಮೀ ರಮಣ, ಗರುಡ ಗಮನ ಶ್ರೀ ಉದಗ ಶಯನ, ಶ್ರೀನಾರಾಯಣ ಲಕ್ಷ್ಮೀ ರಮಣ. ಶಂಕುಚಕ್ರಧರ ಪದ್ಮಗದಾಧರ, ಶಂಕುಚಕ್ರಧರ, ಶಂಕುಚಕ್ರಧರ ಪದ್ಮಗದಾಧರ, ಶಂಕುಚಕ್ರಧರ ಪದ್ಮಗದಾಧರ, ಶಂಕುಚಕ್ರಧರ ಪದ್ಮಗದಾಧರ, ಶಂಕುಚಕ್ರಧರ, ಶಂಕುಚಕ್ರಧರ ಪದ್ಮಗದಾಧರ, ಶಂಕುಚಕ್ರಧರ. ವೈಜಯಂತಿ ಮಾಲಾ, ವೈಜಯಂತಿ ತುಳಸಿ ಮಾಲಾ, ನಾರದಾದಿ ಮುನಿ ಸೇವಿತ ಬುಧನುತ ಹನುಮ ವಿಭೀಷಣ. ಪ್ರಹ್ಲಾದ ಎಂಬ ಹಿರಣ್ಯಕಶ್ಯಪುವಿನ ಸಿಂಹಧ್ವನಿಯಿಂದ ಎಳೆ ಬಾಳೆಯ ಮರಕ್ಕೆ ಸಿಡಿಲು ಬಡಿದಂತಾಗಿ ಹರಿಧ್ಯಾನದಲ್ಲಿ ಮೈಮರೆತಿದ್ದ ಪ್ರಹ್ಲಾದ ಕುಮಾರ ಕಣ್ತೆರೆದು ನೋಡುತ್ತಿದ್ದಾನೆ. ಎದುರಿಗೆ ಭಯಂಕರನಾಗಿ ಕ್ರೂರನಾಗಿ ದಂತ ಪಂಕ್ತಿಗಳನ್ನು ಮಸಿಯುತ್ತಾ ಹಿರಣ್ಯಕಶ್ಯಪು ನಿಂತಿದ್ದಾನೆ. ಎಲ್ಲವೋ ಅವಿವೇಕಿ ಬಾಲಕ, ನಮ್ಮ ಅರಮನೆಯಲ್ಲಿ ನಮ್ಮ ಕಡುವೈರಿಯಾದ ಹರಿಯ ನಾಮಸ್ಮರಣೆ ಮಾಡುತ್ತಿರುವೆಯಾ ಪಡ ಎಂತ. ನಮ್ಮ ಪ್ರಹ್ಲಾದ ಕುಮಾರ ಏನಂದ ಅಂಬೋಣ ಅಂದ್ರೆ, ಹರಿಗನೆ ನಿಜದ ಈ ಜನ್ಮವೇಕೆ, ಹರಿಗನೆ ನಿಜದ ಈ ಜನ್ಮವೇಕೆ, ನದ ಹರಿಜ ಕೊಂಡಾಡದ ನಾಲಿಗೆ ಏಕೆ, ಹರಿಗನೆ ನಿಜದ ಈ ಜನ್ಮವೇಕೆ. ವೇದವನೋದದ ವಿಪ್ರತಾನೇಕೆ, ವೇದವನೋದದ ವಿಪ್ರತಾನೇಕೆ, ಕಾದಲರಿಯದ ಕ್ಷತ್ರಿಯನೇಕೆ, ಕಾದಲರಿಯದ ಕ್ಷತ್ರಿಯನೇಕೆ, ಕ್ರೋಧವ ಬಿಡದ ಸನ್ಯಾಸಿತಾನೇಕೆ, ಕ್ರೋಧವ ಬಿಡದ ಸನ್ಯಾಸಿತಾನೇಕೆ, ಏಕೆ ಏಕೆ, ಕ್ರೋಧವ ಬಿಡದ ಸನ್ಯಾಸಿತಾನೇಕೆ, ಆದರವಿಲ್ಲದ ಅಮೃತಾನವೇಕೆ. ತಂದೆ ಹರಿಯನೆ ನಿಜದ ಈ ಜನ್ಮವೇಕೆ. ಶ್ರೀಹರಿ ಶ್ರೀಹರಿ ನಾರಾಯಣ ಹರಿ, ಶ್ರೀಹರಿ ಶ್ರೀಹರಿ ನಾರಾಯಣ ಹರಿ, ಶ್ರೀಹರಿ ಶ್ರೀಹರಿ ನಾರಾಯಣ ಹರಿ. ಎಲವೆಲವೋ ಪ್ರಹ್ಲಾದ, ದುರುಳ ದುಷ್ಟ ದೈತ್ಯಕುಲ ಕುಠಾರಪ್ರಾಯನಾದ ನೀನು ನನ್ನ ಮಗನಲ್ಲ, ವಂಶೋದ್ಧಾರಕನಲ್ಲ. ನಮ್ಮೀ ಪವಿತ್ರವಾದ ದಾನವ ಕುಲದ ಕೀರ್ತಿಗೆ ಕಳಂಕ ತರಬೇಕೆಂದಿರುವ ಮಾಯಾವಿ ಮಗಳು, ಎಲ್ಲಿಹನು ಆ ನಿನ್ನ ಹರಿ. ಆಗ ನಮ್ಮ ಪ್ರಹ್ಲಾದ ಕುಮಾರ ನಗನಗುತ್ತಾ ಹೇಳುತ್ತಾನೆ, ತಂದೆಯೇ, ಸರ್ವಾಂತರ್ಯಾಮಿಯಾದ ಆತನು ಅಣುರೇಣು ತೃಣಕಾಷ್ಟಗಳಲ್ಲಡಗಿಹನು, ಅವನಿಲ್ಲದ ಸ್ಥಳವಿಲ್ಲ. ನೀವು ನೋಡಿದೆಡೆಯಲ್ಲಿಹನು, ನೀವು ತೋರಿದೆಡೆಯಲ್ಲಿಹನು. ಜನಕ ಇದನ್ನು ಕೇಳಿದ ರಾಕ್ಷಸ ರಾಜೇಂದ್ರ ಮಹಾರೋಷಾಭೀಷಣನಾಗಿ, ಹಾಗಾದರೆ ಈ ಕಂಬದಲ್ಲಿಹನೋ ಎಂದ. ನಮ್ಮ ಪ್ರಹ್ಲಾದ ಕುಮಾರ ಇದ್ದಾನೆ ತಂದೆ ಎಂದ. ಆಗ ಹಿರಣ್ಯಕಶ್ಯಪು ಮಹಾ ಆಕ್ರೋಶದಿಂದ ಕೂಡಿದವನಾಗಿ ತನ್ನ ಗದೆಯನ್ನು ಬೀಸಿ ಕಂಬಕ್ಕೆ ಬಡಿದನೋ ಇಲ್ಲವೋ. ಸುರರೆಲ್ಲ ನಡುಗಲು ಸಿರಿದೇವಿ ಮೊರೆಗಿಡೆ, ಬರಕಂಭದಿಂ ಬಂದ ಸಿರಿ ನರಹರಿ. ಲೋಕಕಂಟಕನು ಪ್ರಜಾಪೀಡಕನೂ ಆಗಿದ್ದ ದುಷ್ಟ ದಾನವನನ್ನು ಸಂಹಾರ ಮಾಡಿ ಶಿಷ್ಟ ಪ್ರಹ್ಲಾದನಿಗೆ ಅಭಯ ನೀಡಿ ತಲ್ಲಣಿಸುತ್ತಿದ್ದ ಮೂಲೋಕಗಳಿಗೂ ಮಂಗಳವನ್ನುಂಟು ಮಾಡಿದ. ಈ ತತ್ವದಿಂದ ನಾವು ತಿಳ್ಕೋಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ, ಒಂದು ವೇಳೆ ತಂದೆಯಾಗಿರ್ತಕ್ಕಂಥವನು ತಪ್ಪುದಾರಿ ತುಳಿದಿರಬಹುದು. ಬುದ್ಧಿವಂತನಾದ ಮಗ ಆ ತಂದೆಯ ತಪ್ಪನ್ನ ತಿದ್ದಿ ಸನ್ಮಾರ್ಗ ತೋರಿಸೋದ್ರಲ್ಲಿ ಏನೇನೂ ತಪ್ಪಿಲ್ಲ.
ಬಂಧುಗಳೇ, ಈ ವಿಷಯ ಇದ್ದಕ್ಕಿದ್ದ ಹಾಗೆ ಯಾಕೆ ಬಂತು ಅಂತ ನಿಮಗೆಲ್ಲ ಆಶ್ಚರ್ಯವಾಗಿರಬಹುದು. ಈಗ ನಾವು ವಾಸ ಮಾಡಿಕೊಂಡಿರ್ತಕ್ಕಂಥ ಈ ರಾಕ್ಷಸ ರಾಜ್ಯದಲ್ಲಿ ಹಿರಣ್ಯಕಶಿಪು ಯಾರು ಅಂತ ನಿಮ್ಗೆ ಗೊತ್ತೇ? ಅವನ ಅಳಿವಾಗಿ ನಮಗೆಲ್ಲ ಶುಭವಾಗಬೇಕಾದರೆ ಈ ಕ್ರಾಂತಿ ಶಕ್ತಿಯನ್ನು ನರಸಿಂಹಾವತಾರಕ್ಕೆ ನಾವೆಲ್ಲ ಒಂದಾಗಬೇಕು, ಒಗ್ಗಟ್ಟಾಗಿ ದುಡಿಬೇಕು. ಮೊಳಗಲಿ ಮೊಳಗಲಿ ಕ್ರಾಂತಿ ಕಹಳೆ ಮೊಳಗಲಿ, ವಿಭ್ರಾಂತಿ ಮನದಿ ಅಳಿಯಲಿ. ಮೊಳಗಲಿ ಮೊಳಗಲಿ. ದೈತ್ಯರು ಬಂದು ಬಿಟ್ರು. ಈ ಕಥೆಯನ್ನು ಹೇಳಿದವರಿಗೂ ಕೇಳಿದವರಿಗೂ, ಹೇಳಿ ಕೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪುಣ್ಯಾತ್ಮರಿಗೂ ಆ ಭಗವಂತನು ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡುತ್ತಾನೆ ಎಂಬಲ್ಲಿಗೆ ಈ ಚರಿತ್ರೆಯೋ ಇಂದಿಗೆ ಮುಕ್ತಾಯವಾಯಿತು. ಬೆಳಗಲಿ ಬೆಳಗಲಿ ಶಾಂತಿ ದೀಪ ಬೆಳಗಲಿ, ಬೆಳಗಲಿ ಬೆಳಗಲಿ. ಬಾರಮ್ಮ ಗಂಗಾ ಭವಾನಿ, ಬಾರಮ್ಮ ಗಂಗಾ ಭವಾನಿ, ನಿನ್ನೆ ನಂಬಿದೆ ಶಂಕರ ನಾರಾಯಣಿ. ಬಾರಮ್ಮ ಗಂಗಾ ಭವಾನಿ, ನಿನ್ನೆ ನಂಬಿದೆ ಶಂಕರ ನಾರಾಯಣಿ. ಬಾರಮ್ಮ ಗಂಗಾ ಭವಾನಿ. ನಿನ್ನ ಪಾವನ ಪಾದ ತೋರೆಯ, ನಿನ್ನ ಪಾವನ ಪಾದ ತೋರೆಯ, ಎನ್ನ ಪಾಪವ ಕಳೆಯೇ ಬಾರೆಯ, ಎನ್ನ ಪಾಪವ ಕಳೆಯೇ ಬಾರೆಯ. ಏಕೆ ಎನ್ನಲಿ ಇನ್ನು ಶೋಧನೆ, ಸಾಕು ಬಾರು ಖಚಿತ ಪಾವನೆ. ಬಾರಮ್ಮ ಗಂಗಾ ಭವಾನಿ, ನಿನ್ನೆ ನಂಬಿದೆ ಶಂಕರ ನಾರಾಯಣಿ. ಬಾರಮ್ಮ ಗಂಗಾ ಭವಾನಿ. ಕೈವಾರದಿ ಭಾವಿಯಲ್ಲೇ ನೀರು ನೀನಾಗಿ ನಿಲ್ಲೇ, ಕೈವಾರದಿ ಭಾವಿಯಲ್ಲೇ ನೀರು ನೀನಾಗಿ ನಿಲ್ಲೇ. ಹೂ ತುಳಸಿ ತೋಟವ ನುಡಿಸೇ, ನೀ ನಿಂತು ಬೆಳೆಯಲು ಬೆಳೆಸೇ ತಾಯಿ. ಬಾರಮ್ಮ ಗಂಗಾ ಭವಾನಿ, ನಿನ್ನೆ ನಂಬಿದೆ ಶಂಕರ ನಾರಾಯಣಿ. ಬಾರಮ್ಮ ಗಂಗಾ ಭವಾನಿ. ಅಮರ ನಾರಾಯಣನ ಹರಿದಾವರೆಯ ಸೇರಿ, ಅಮರ ನಾರಾಯಣನ ಹರಿದಾವರೆಯ ಸೇರಿ ಪರಮ ಪಾವನೆಯುವ
ಅವಳು ಭೂಜಾತೆ ಭಾರತ ಭೂಷತೆ ಮಾರಿಯ ನಾರಿಯ ನಿಶ್ಚಿತವಾಗಲಿ ಸಚ್ಚರಿತೆ ಆಗುವುದಲ್ಲ ಹಾಗೆ ಹೋಗಲಿ ಆಹ್ವಾನಿಸುವೆ ಬಾಮಾತೆ ನಾಗರ ಮತ್ತರ ನಾಡನು ನುಂಗಲು ನಾಲಿಗೆ ನೀಡಿದೆ ಬಾಲಲಿತೆ